ನನ್ನ ಎಲ್ಲ ಪ್ರೀತಿ ಆತ್ಮ ಬಂಧುಗಳಿಗೆ ಅಂತರಾಳದಿಂದ ಲಿಡರ್ ಸಂಜೆ ಮಾಡುವಂತ ನಮಸ್ಕಾರಗಳು. ನೀವಿದೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಕ್ ಹೋಗೋಣ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಬಟನ್ ನ ನೆನ್ಪಿಟ್ಕೊಂಡು ಪ್ರೆಸ್ ಮಾಡಿ. ನಾನ್ ಮಾಡ್ತಿರೋದು ಕೇಳ್ಸಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಲೈಕ್ ಅಂಡ್ ಸಪೋರ್ಟ್ ಬೇಕಾಗಿ ಹೇಳಕ್ ಇಷ್ಟಪಡ್ತಾ ಇದೀನಿ. ಇವತ್ತು ಆಲ್ರೆಡಿ ನಾವು 2 ಫೈನಾನ್ಷಿಯಲ್ ಸೀರೀಸ್ ಬಗ್ಗೆ ವಿಡಿಯೋಸ್ ನ ಮಾಡಿದ್ವಿ. ಯಾರಿನ ನೋಡಿಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ನೋಡ್ಕೊಂಡು ವಾಚ್ ಮಾಡ್ಕೊಂಡು ಪಾರ್ಟ್ 3 ನೋಡಕ್ ಹೋಗೋಣ. ನಮ್ಮ ಗುರಿಯನ್ನು ನಾವು ಆಕರ್ಷಣೆ ಮಾಡಬಹುದಂತೆ. ಕರೆಕ್ಟ್, ನೀವೇನ್ ಕೇಳಿಸ್ಕೊಂಡ್ರೆ ಕರೆಕ್ಟ್. ಮತ್ತೊಂದ್ಸರಿ ಹೇಳ್ತಾ ಇದೀನಿ, ನಮ್ಮ ಗುರಿಗಳನ್ನು ನಾವು ಆಕರ್ಷಣೆ ಮಾಡ್ಕೋಬಹುದಂತೆ, ಅಟ್ರಾಕ್ಟ್ ಮಾಡ್ಕೋಬಹುದಂತೆ. ಹೆಂಗೆ? ದಯವಿಟ್ಟು ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕಂದ್ರೆ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಅರ್ಧಂಬರ್ಧ ಸ್ಕಿಪ್ ಮಾಡೋದ್ರಿಂದ ಬೆನಿಫಿಟ್ ಇರಕ್ ಹೋಗಲ್ಲ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವರು ಇದ್ರ ಮೇಲೆ ಒಂದು ರಿಸರ್ಚ್ ಮಾಡ್ತಾರಂತೆ, ಹೆಂಗೆ ನಮ್ ಗುರಿಯನ್ನು ಆಕರ್ಷಣೆ ಮಾಡಬಹುದು ಅಂದ್ಬಿಟ್ಟು. ಅದಕ್ಕೋಸ್ಕರ ಒಂದು ದೊಡ್ಡ ರೂಮ್ ಅಲ್ಲಿ ಒಂದು ಸೆಟಪ್ ಮಾಡ್ತಾರಂತೆ. ಮೀನ್ಸ್ ಇವತ್ತಿನಿಂದ 20 ವರ್ಷಗಳ ಹಿಂದ್ಗಡೆ ಹೆಂಗಿತ್ತು ಅದೇ ರೀತಿಯಂತ ಸೆಟಪ್ ಗಳು ಮಾಡ್ತಾನೆ. 20 ವರ್ಷದ ಮುಂಚೆ ಹೆಂಗ್ ಬರ್ತಿತ್ತು ನ್ಯೂಸ್ಗಳು, ಆ ರೀತಿ ನ್ಯೂಸ್ ಪೇಪರ್ನ ಒಂದ್ ಕಡೆ ಇಡ್ತಾರೆ. ಮೀನ್ಸ್ ಆಗ ಸ್ಮಾರ್ಟ್ ಫೋನ್ ಇರ್ತಿರ್ಲಿಲ್ಲ. ಮತ್ತೆ ಅದನ್ನ ಕಾಯಿನ್ ಬೂತ್ ಫೋನ್ಸ್ ಗಳು ಇರ್ತಿತ್ತು. ಕೆಲವ್ರು ಯಾರ್ಯಾರು ಈ ವಿಡಿಯೋಸ್ ನ ಸಂಪೂರ್ಣ ನೋಡ್ತಿಲ್ಲ ಅವ್ರಿಗೆ ಗೊತ್ತಿರ್ಬೋದು. ಈಗ ಆಕ್ಚುಲಿ ಈಗ ಮಕ್ಳಿಗೆ ಕಾಯಿನ್ ಬೂತೆ ಗೊತ್ತಿಲ್ಲ, ಆದ್ರೆ ನಮ್ಗಳಿಗೆ ಗೊತ್ತಿತ್ತು ಕಾಯಿನ್ ಬೂತ್ ಹೆಂಗಿರ್ತಿತ್ತು. ಆ ರೀತಿ ಕಾಯಿನ್ ಬೂತ್ ನ ಸೆಟಪ್ ಮಾಡ್ತಾರೆ. ಪೋಸ್ಟ್ ಬರೆಯೋ ಕಾರ್ಡ್ಸ್ ಗಳು, ಈ ರೀತಿ 20 ವರ್ಷದ ಮುಂಚೆ ಹೆಂಗಿತ್ತು ಪ್ರತಿಯೊಂದು ವಿಚಾರನ ಅಲ್ಲಿ ಸೆಟಪ್ ಮಾಡ್ತಾರಂತೆ. ಸೆಟಪ್ ಮಾಡಾದ್ಮೇಲೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ 5 ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತಾರಂತೆ. ಆ ವ್ಯಕ್ತಿಗಳನ್ನ ಫಸ್ಟ್ ಹೋಗೋದ್ಕು ಅಲ್ಲ ರೂಮ್ ಬಿಡೋದಕ್ಕೂ ಮುಂಚೆ ಅವ್ರನ್ನ ಬ್ಲಡ್ ಟೆಸ್ಟ್, ಹೆಲ್ತ್ ಟೆಸ್ಟ್, ಪ್ರತಿಯೊಂದು ಮೆಂಟಲ್ ಟೆಸ್ಟ್, ಈ ರೀತಿಯ ಟೆಸ್ಟ್ ಗಳನ್ನ ಮಾಡ್ಬಿಟ್ಟು ಅವ್ರನ್ನ ಆ ರೂಮಲ್ಲಿ ಬಿಡ್ತಾರಂತೆ. ಆ ರೂಮ್ ನ ಬಿಟ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಡಾಕ್ಟರ್ ಆ ರಿಪೋರ್ಟ್ ನ ಸ್ಟಡಿ ಮಾಡ್ತಾರಂತೆ. ಆ ರಿಪೋರ್ಟ್ ಅಲ್ಲಿ ಅವ್ರಿಗೆ ಇಮ್ಯುನಿಟಿ ಲೆವೆಲ್ ಕಡಿಮೆ ಆಗಿರುತ್ತೆ, ಮತ್ತೆ ಅವ್ರಿಗೆ ಏನೋ ಒಂದು ಕೆಲವೊಂದು ಕಾಯಿಲೆಗಳು ಬಂದಿರುತ್ತೆ. ಇದೆಲ್ಲ ರಿಪೋರ್ಟ್ಸ್ ಅಲ್ಲಿ ಮೆನ್ಷನ್ ಇತ್ತಂತೆ. ಅದನ್ನೆಲ್ಲ ಅವರೆಲ್ಲ ಒಂದ್ ಕಡೆ ರೆಕಾರ್ಡ್ ಮಾಡ್ಕೊಂಡ್ರೆ ನೆಕ್ಸ್ಟ್ 1 ತಿಂಗಳು ಅವ್ರ ಆ ರೂಮ್ ಅಲ್ಲೇ ಇದ್ದು ಪ್ರತಿಯೊಂದು ವಿಚಾರನ ಸ್ಟಡಿ ಮಾಡ್ತಾ 1 ಮಂತ್ ಆಫ್ಟರ್ ಅವ್ರಿಗೆ ಅವ್ರ ಪಾಸ್ಟ್ ಇದ್ದಂತ ರಿಪೋರ್ಟ್ಗೂ ಪ್ರೆಸೆಂಟ್ ಇದ್ದಂತ ರಿಪೋರ್ಟ್ಗೂ ಸ್ಟಡಿ ಮಾಡಿ ನೋಡಿದಾಗ ಅವ್ರಿಗೆ ಒಂದು ಅದ್ಭುತ ಆಯ್ತಂತೆ. ಯಾರ್ಯಾರಿಗೆ ಇಮ್ಯುನಿಟಿ ಲೆವೆಲ್ ಇದ್ದು ಆರೋಗ್ಯದಲ್ಲಿ ಸಮಸ್ಯೆ ಇತ್ತಂತೆ ಅವ್ರಿಗೆ ನೆಕ್ಸ್ಟ್ 20 ವರ್ಷದ ಹಿಂದ್ಗಡೆ ಹೆಂಗಿದ್ದಾಗ ಯಾವುದೇ ರೀತಿಯಂತ ಅನಾರೋಗ್ಯಗಳಿಲ್ದೆ ಹೆಂಗ್ ಹೆಲ್ತಿ ಆಗಿದ್ರು ಆ ರೀತಿನ ಕಾಯ್ತಂತೆ. ಹೆಂಗೆ ಅಂತ ನೀವು ಕೇಳ್ಬೋದು. ನಾವು ಯಾವ್ದಾದ್ರು ಒಂದು ವಿಚಾರನ ನಂಬಕ್ಕೆ ನಾವು ಪ್ರಯತ್ನ ಪಟ್ಟಾಗ ನಾವು ಅದೇ ಆಗಿರ್ತೀವಿ. ಎಷ್ಟೋ ಜನಕ್ಕೆ ನಾನು ಹೇಳಿದ ಪಾಯಿಂಟ್ ಅರ್ಥ ಆಗಿಲ್ಲ, ಇನ್ನೊಂದ್ಸರಿ ಹೇಳಕ್ ಇಷ್ಟಪಡ್ತಾ ಇದೀನಿ. ನಾವು ಯಾವ್ದೊಂದು ವಿಚಾರನ ನಂಬುತ್ತೀವಿ ಅದೇ ನಾವು ಆಗಿರ್ತೀವಂತೆ. ಯಾವ್ದೊಂದು ವಿಚಾರ ನಾವು ಆಲೋಚನೆ ಮಾಡ್ತೀವಿ ಅದೇ ನಾವು ಆಗಿರ್ತೀವಂತೆ. ಕರೆಕ್ಟ್. ನಮ್ಮ ಜೀವನದಲ್ಲಿ ನಾವ್ ಏನ್ ಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ಏನ್ ಬೇಡ ಅಂತಾನೆ ಜಾಸ್ತಿ ಯೋಚನೆ ಮಾಡ್ತಿರ್ತೀವಿ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ನಾವ್ ಏನ್ ನಂಬ್ತಾ ಇದೀವಿ, ನಮ್ ಜೀವನದಲ್ಲಿ ಏನೇನ್ ಬೇಡ, ಏನೇನ್ ಕೊರಗ್ತಾ ಇದೀವಿ ಅದನ್ನೇ ನಾವು ನಂಬ್ತಾ ಇದೀವಿ. ಈ ಒಂದು ಸೆಂಟೆನ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಆಕ್ಚುಲಿ ಸ್ಪಾಂಟೇನಿಯಸ್ ಜ್ಞಾಪಕ ಆಗ್ತಿದೆ, ನಾನು ನಿಂತು ಹಂಚ್ಕೊಳಕ್ ಇಷ್ಟಪಡ್ತಾ ಇದೀನಿ. ನಮ್ಮ ಅನುಮಾನಗಳ ಮೇಲೆ ನಂಬಿಕೆ ಶುರುವಾಗಿದೆಯಂತೆ, ನಮ್ಮ ನಂಬಿಕೆಗಳ ಮೇಲೆ ಅನುಮಾನ ಶುರು ಆಗ್ಬಿಟ್ಟಿದೆಯಂತೆ. ವಾಹ್, ಎಂತ ಲೈನ್! ಇನ್ನೊಂದ್ಸಲ ಹೇಳಕ್ ಇಷ್ಟಪಡ್ತಾ ಇದೀನಿ, ನಮ್ಮ ಅನುಮಾನಗಳ ಮೇಲೆ ನಂಬಿಕೆಗಳು ಶುರುವಾಗ್ಬಿಟ್ಟಿದೆ. ಆಕ್ಚುಲಿ ಏನಾಗಿರ್ಬೇಕು, ನಮ್ಮ ನಂಬಿಕೆ ಮೇಲೆ ನಂಬಿಕೆ ಇರ್ಬೇಕಾಗಿತ್ತು, ಆದ್ರೆ ಈಗ ನಮ್ಮ ಅನುಮಾನಗಳ ಮೇಲೆ ನಂಬಿಕೆ ಶುರುವಾಗ್ಬಿಟ್ಟಿದೆ. ನಾವು ನಂಬಿರುವಂತ ಭಗವಂತನು ಸಹ ನಾವು ಪ್ರಶ್ನೆ ಸ್ಟಾರ್ಟ್ ಮಾಡ್ತೀವಿ. ನಮ್ಗೆ ಮತ್ತೆ ನಮ್ಮ ಭಗವಂತನ ನಂಬಿಕೆ ಹೆಂಗಿರ್ಬೇಕಂದ್ರೆ ರಾಮ ಹನುಮಂತ ಅಂತ ಇರ್ಬೇಕಂತೆ. ಒಂದು ಕಾನ್ವರ್ಸೇಷನ್ ಅಲ್ಲಿ ರಾಮ ಗ್ರೇಟ ಹನುಮಂತ ಗ್ರೇಟ ಅಂತ ಅಂದ್ಬಿಟ್ಟು ಡಿಬೇಟ್ ನಡೀತಿತ್ತಂತೆ. ಆಗ ರಾಮ ಗ್ರೇಟ್ ಅನ್ನೋರು ಎಲ್ಲ ಎಷ್ಟು ಜನ ಇದೀರಿ ಎದೊಳಿ ಅಂತ ಅಂದ್ರಂತೆ. ಸುಮಾರು ಜನ ಸಪೋರ್ಟ್ ಮಾಡು. ಹನುಮಂತನ್ ಯಾರು ಗ್ರೇಟ್ ಅಂತ ಸಪೋರ್ಟ್ ಮಾಡಿದ್ರೆ ಸುಮಾರು ಜನ ಕೈ ಎತ್ತರಂತೆ. ಅದಾದ್ಮೇಲೆ ಅಲ್ಲಿರಂತ ಹೇಳ್ದಂತೆ ರಾಮನು ಗ್ರೇಟ್ ಅಲ್ಲ, ಹನುಮಂತನು ಗ್ರೇಟ್ ಅಲ್ವಂತೆ. ರಾಮನ್ ಮೇಲೆ ಹನುಮಂತ ಇಟ್ಟಿದ್ನಲ್ಲ ಆ ನಂಬಿಕೆ ತುಂಬಾ ಪವರ್ಫುಲ್ ಆಗಿ ಗ್ರೇಟ್ ಆಗಿತ್ತಂತೆ. ನಾವು ಏನನ್ನ ನಂಬ್ತಾ ಇದೀವಿ ತುಂಬಾ ಇಂಪಾರ್ಟೆಂಟ್. ನಾವು ಏನನ್ನ ಆಲೋಚನೆ ಮಾಡ್ತಾ ಇದೀವಿ ತುಂಬಾನೇ ಇಂಪಾರ್ಟೆಂಟ್. ನಾವು ಏನನ್ನ ಫೀಲ್ ಮಾಡ್ತಾ ಇದೀವಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ.
ಇದಕ್ಕಿಂತ ಫೈನಾನ್ಷಿಯಲ್ ಸೀರೀಸ್ ಇಂದ ಇಲ್ಲಿ ಯಾಕೆ ಬಂದ? ಕರೆಕ್ಟ್, ಫೈನಾನ್ಸ್ ನಮ್ಮ ಜೀವನದ ಒಂದು ಭಾಗ ಆಗಿದೆ. ಆದ್ರೆ ನಮ್ಮ ಫೈನಾನ್ಸ್ ನಾವು ಪಡ್ಕೋಬೇಕಂತಂದ್ರೆ ನಾವು ಏನ್ ಆಲೋಚನೆ ಮಾಡ್ತಾ ಇದೀವಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಏನ್ ಅಟ್ರಾಕ್ಟ್ ಮಾಡ್ತಿದೀವಿ, ನಮ್ಮ ಗುರಿಗಳ ಮೇಲೆ ನಮ್ಮ ನಂಬಿಕೆ ಏನಾಗಿದೆ. ಫಾರ್ ಎಕ್ಸಾಂಪಲ್, ನಾನು ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿರ್ತೀನಿ ಅನ್ಕೊಳ್ಳಿ. ನಾನು ಡಾಕ್ಟರ್ ಆಗ್ಬೇಕಂತಂದ್ರೆ ನನ್ನ ಗುರಿಗಳ ಮೇಲೆ ನನ್ನ ಆಲೋಚನೆ ಏನಾಗಿದೆ. ಎಸ್, ನನ್ನ ಕೈಲಿ ಮಾಡಕ್ಕಾಗುತ್ತೆ ಅನ್ನೋ ಆಲೋಚನೆ ಇದೆಯಾ? ಇಲ್ಲ ಅಂತಂದ್ರೆ ಅದ್ರ ಮಾಡಕ್ ಆಗಲ್ಲ ಅನ್ನೋ ಆಲೋಚನೆ ಜಾಸ್ತಿ ಬರ್ತಾ ಇದೆಯಾ? ಯೋಚನೆ ಮಾಡಿ. ನನ್ನ ಗುರಿನ ನಾನು ಹೆಂಗ್ ಅಚೀವ್ ಮಾಡ್ಬೇಕು ಅನ್ನೋ ಫೀಲ್ ಹೆಂಗಿದೆ ಯೋಚನೆ ಮಾಡಿ. ಅದಕ್ಕಿಂತ ಹೆಚ್ಚದಾಗಿ ನಾವು ಏನನ್ನ ನಂಬುತ್ತೀವಿ ಅನ್ನೋದು ತುಂಬಾ 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 ಇಂಪಾರ್ಟೆಂಟ್. ಇದಕ್ಕೂ ಮುಂಚೆ ನಾನು ಒಬ್ಬ ಪಬ್ಲಿಕ್ ಸ್ಪೀಕರ್ ಆಗ್ಬೇಕು ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ಬಟ್ ಆವಾಗ ನಾನು ನನ್ನ ಆಲೋಚನೆಯಲ್ಲಿ ಆಗ್ಬೇಕು ಅಂತ ಆಸೆನೇ ಇತ್ತು. ಬಟ್ ಆದ್ರೆ ಹೆಂಗ್ ಮಾಡ್ಬೇಕು ಅನ್ನೋದು ಏನೂ ಗೊತ್ತಿರ್ಲಿಲ್ಲ. ಸಂಪೂರ್ಣವಾಗಿ ಅದ್ರಲ್ಲಿ ನಂಬಿಕೆ ಏನಾಗಿತ್ತು, ತುಂಬಾ ನೆಗೆಟಿವ್ ಆಗಿತ್ತು. ನನ್ನ ಕೈಲಿ ಮಾಡಕ್ಕಾಗಲ್ಲ ಅನ್ಕೋತಿದ್ದೆ. ಬಟ್ ಮಾಡ್ಬೇಕು ಅಂತ ಅನ್ಕೋತಿದ್ದೆ. ಯಾವಾಗ ನನ್ನ ಗುರುಗಳು ಹೇಳ್ತಿದ್ರು, ಈ ವಿಚಾರ ನನಗೆ ಹೇಳ್ಕೊಟ್ರು, ನಿನ್ನನ್ನ ನೀನ್ ನಂಬಕ್ ಪ್ರಯತ್ನ ಪಟ್ಟಾಗ ಮಾತ್ರ ನಿನ್ ಜೀವನದಲ್ಲಿ ಏನೋ ಸಾಧನೆ ಮಾಡಕ್ಕಾಗತ್ತೆ ಅನ್ಬಿಟ್ಟು. ಎಸ್, ಅದೇ ರೀತಿ ಇವತ್ತು ಕೆಲವೊಂದು ಶಾಲಾ ಕಾಲೇಜುಗಳಿಗೆ ಮಕ್ಕಳುಗಳೇ ಸಹ ಪಬ್ಲಿಕ್ ಸ್ಪೀಕಿಂಗ್ ಮಾಡಕ್ಕೆ ನಾನು ಕಲಿಯುತ್ತಾಗಿದೆ. ನಂಬಿಕೆ ತುಂಬಾನೇ ಇಂಪಾರ್ಟೆಂಟು. ಸಿಂಪಲ್ ವಿಚಾರ. ಆ ಕೆಲವೊಂದು ಮತ್ತೆ ಬ್ಯಾಕ್ ಗ್ರೌಂಡ್ ಹೋಗೋಣ. ನಾವು ಹಳೆ ಸ್ಟೋರಿ ಹೇಳಿದಂತೆ 20 ವರ್ಷದ ಮುಂಚೆ ಆ ವ್ಯಕ್ತಿಗಳಿಗೂ ಹಳೆ ರಿಪೋರ್ಟ್ಗೂ ಇವಾಗಿನ ಪ್ರೆಸೆಂಟ್ ಒಂದು ತಿಂಗಳಲ್ಲಿ ಆಗಿದ್ದಂತ ಒಂದು ಬದಲಾವಣೆ ರಿಪೋರ್ಟ್ ಎರಡು ಪಕ್ಕದ ಡಾಕ್ಟರ್ ಮತ್ತೆ ಕನ್ಸಿಡರ್ ಮಾಡಿದ್ರಂತೆ. ಈ ರಿಪೋರ್ಟ್ ಅಲ್ಲಿ ನಿಮ್ಗೆ ಇಮ್ಯುನಿಟಿ ಲೆವೆಲ್ ಕಡಿಮೆ ಇದೆ, ಈ ರಿಪೋರ್ಟ್ ಅಲ್ಲಿ ಇಮ್ಯುನಿಟಿ ಲೆವೆಲ್ ಜಾಸ್ತಿ ಇದೆ, ಈ ರಿಪೋರ್ಟ್ ಅಲ್ಲಿ ನಿಮ್ಗೆ ಹೆಲ್ತ್ ಇಶ್ಯೂಸ್ ಇದೆ, ಈ ರಿಪೋರ್ಟ್ ಅಲ್ಲಿ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಇಲ್ಲ. ಕಾರಣ ಇಷ್ಟೇ, ಆ ವ್ಯಕ್ತಿ 20 ವರ್ಷದ ಮುಂಚೆ ಆ ರೂಮಲ್ಲಿ ಸೆಟಪ್ ಆಗಿದ್ದಂತ ವಿಷಯ ನೋಡಿದಾಗ ಆ ವ್ಯಕ್ತಿ 20 ವರ್ಷ ಹಿಂದ್ಗಡೆ ಹೋಗಿದ್ದಂತೆ. ಆಲ್ರೆಡಿ 20 ವರ್ಷದ ಮುಂಚೆ ಆ ವ್ಯಕ್ತಿ ತುಂಬಾ ಹೆಲ್ತಿ ಆಗಿದ್ದ, ಫಿಟ್ ಆಗಿದ್ದ, ಅಷ್ಟೇ ಆರೋಗ್ಯಕರವಿದ್ದ. ಆ ಮನಸ್ಥಿತಿಗೆ ಅವನು ಹೋಗ್ಬಿಟ್ಟಿದಂತೆ. ನಮ್ಮ ಮೈಂಡ್ಗೆ ಪ್ರೆಸೆಂಟ್ ಪಾಸ್ಟ್ ಗೊತ್ತಿಲ್ವಂತೆ, ನೀವು ಫ್ಯೂಚರ್ ಅಂತ ಗೊತ್ತಿಲ್ವಂತೆ. ನಾವ್ ಏನನ್ನ ನಂಬುತ್ತೀವಿ ಅದು ಅದಾಗಿರ್ತೀವಿ ನಾವು. ನಮ್ ಬಾಡಿಗೆ ಇವನ್ನ ಹೆಲ್ತಿ ಆಗಿದ್ದೀನಿ ಅನ್ಕೊಂಡು ಯೋಚನೆ ಮಾಡಿ, ಹೆಲ್ತಿ ಆಗಿರ್ತೀವಿ, ಮತ್ತೆ ನಮ್ಮ ಬಾಡಿ ಇಮ್ಯುನಿಟಿ ಜಾಸ್ತಿ ಆಗ್ತಾ ಬರ್ತದೆ. ಯಾವಾಗ ನಾನು ಅನ್ಹೆಲ್ತಿ ಆಗಿರ್ತೀನಿ ಅಂತ ಯೋಚನೆ ಮಾಡಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ತೀರ, ನಿಮ್ಮ ಇಮ್ಯುನಿಟಿ ಲೆವೆಲ್ ಡೌನ್ ಆಗ್ತಿರುತ್ತೆ. ತುಂಬಾ ಇಂಪಾರ್ಟೆಂಟು. ನಾವು ಹೆಲ್ತಿ ಆಗಿದ್ದಾಗ, ಖುಷಿಯಾಗಿದೆ, ಹ್ಯಾಪಿ ಆಗಿದ್ದಾಗ ನಾವು ಬಾಡಿಲಿರುವಂತ ಇಮ್ಯುನಿಟಿ ಸಿಸ್ಟಮ್ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತೆ ಸಕಾರಾತ್ಮಕ ಆಲೋಚನೆ ಮಾಡಿದಾಗ ನಮ್ಮ ಬಾಡಿ ಅದೇ ರೀತಿ ರಿಯಾಕ್ಟ್ ಮಾಡುತ್ತೆ. ಯಾವಾಗ ನಾವು ನೆಗೆಟಿವಿಟಿ ಯೋಚನೆ ಮಾಡ್ತೀವಿ ನೋಡಿ, ನನ್ನ ಕೈಲಿ ಮಾಡಕ್ಕಾಗಲ್ಲ, ಇಷ್ಟೇ ನನ್ನ ಲೈಫ್ ತುಂಬಾ ಬೇಜಾರಾಗ್ತಿದೆ ಅಂತ ಎಲ್ಲ ಯೋಚನೆ ಮಾಡಿದಾಗ ನಮ್ಮ ಮೈಂಡ್ನು ನಮ್ಮ ಬಾಡಿನು ಅದೇ ರೀತಿ ರಿಯಾಕ್ಟ್ ಮಾಡುತ್ತಂತೆ. ನಮ್ಮ ಹಳೆ ನಂಬಿಕೆಗಳನ್ನ ತೆಗ್ದಾಕ್ಬಿಟ್ಟು ಹೊಸ ನಂಬಿಕೆ ಆಡ್ ಮಾಡ್ಬೇಕಾಗಿದೆ. ಈಗ ಯಾರ್ಯಾರು ನನ್ನ ಕೈಲಿ ಮಾಡಕ್ಕಾಗಲ್ಲ, ನನ್ನ ಲೈಫ್ ಇಷ್ಟೇ ಮುಗ್ದೋಯ್ತು ಅಂತ ಯಾರು ಯೋಚನೆ ಮಾಡ್ತಿದ್ರಿ, ಅವ್ರ ಲೈಫಲ್ಲಿ ಹಳೆ ನಂಬಿಕೆಯನ್ನ ತೆಗ್ದಿಟ್ಬಿಟ್ಟು ಹೊಸ ನಂಬಿಕೆ ಆಡ್ ಮಾಡುವಂತ ಸಮಯ ಬಂದಾಗಿದೆ. ಆ ಹೊಸ ನಂಬಿಕೆ ಜೊತೆ ಹೊಸ ಜೀವನವನ್ನ ನಾವು ಕಟ್ಕೋಬಹುದಂತೆ. ನಮ್ಮ ಜೀವನ ಬದಲಾಗ್ಬೇಕಂತಂದ್ರೆ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗಿತ್ತಂತೆ. ನಮ್ಮ ಬದಲಾವಣೆ ನಮ್ಮ ಇತಿಹಾಸವನ್ನು ಸೃಷ್ಟಿಸಬಹುದು. ಅಂತ ಒಂದಂತ ದೊಡ್ಡ ಬದಲಾವಣೆಗೆ ನೀವು ಪ್ರತಿಯೊಬ್ರು ಇತಿಹಾಸ ಸೃಷ್ಟಿಸೋ ಬದಲಾವಣೆಗೆ ಮುಂದಕ್ಕೆ ಹೋಗೋಣ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಎಪಿಸೋಡ್ ಅಲ್ಲಿ ನಾನು ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಸೋ ಮಚ್. ಫೈನಾನ್ಷಿಯಲ್ ಸೀರೀಸ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ನಂಬಿಕೆ. ನೀವು ಮಾಡ್ಲೇಬೇಕು. ಕೆಲವೊಂದು ಸ್ಟೋರಿ ಹೇಳಿದೀನಿ, ಕೆಲವೊಂದು ಟ್ಯಾಗ್ ಲೈನ್ಸ್ ಗಳು ಹೇಳಿದೀನಿ. ಮತ್ತೊಂದ್ಸಲ ಫೋಕಸ್ ಮಾಡಿ ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಸೋ ಮಚ್ ಮೈ ಡಿಯರ್.